ಆಗಸ್ಟ್ 15 ಸ್ವತಂತ್ರದ ದಿನ, ಜನವರಿ 26 ಗಣರಾಜ್ಯದ ದಿನ. ಈ ಎರಡು ದಿನಗಳು ಭಾರತದ ಹೆಮ್ಮೆಯ ದಿನಗಳು. ಆದರೆ ಈ ದಿನಗಳ ನಡುವೆ ಒಂದು ವೀರಗಾಥೆ ಅಡಗಿದೆ. ಅದು ಸಂಗೊಳ್ಳಿ ರಾಯಣ್ಣನ ಕತೆ. ಆಗಸ್ಟ್ 15ರಂದು ಜನಿಸಿದ ವೀರ, ಜನವರಿ 26ರಂದು ದೇಶಕ್ಕಾಗಿ ಬಲಿಯಾದ ವೀರ. ಒಬ್ಬ ವೀರನು ಸೋಲಬಹುದು, ಆದರೆ ವೀರತ್ವ ಎಂದಿಗೂ ಸೋಲುವುದಿಲ್ಲ. ಅವರ ಜೀವನದ ಒಂದು ಸಂದೇಶ: ಸ್ವಾತಂತ್ರ್ಯ ಎಂದರೆ ಉತ್ಸವವಲ್ಲ, ಅದು ತ್ಯಾಗದ ಬೆಲೆ. ಗಣರಾಜ್ಯ ಎಂದರೆ ಕಾಗದದ ನಿಯಮವಲ್ಲ, ಅದು ರಕ್ತದಿಂದ ಕಟ್ಟಿದ ಗೌರವ. ಆಗಸ್ಟ್ 15ರಂದು ರಾಷ್ಟ್ರಧ್ವಜ ಹಾರುವಾಗ ರಾಯಣ್ಣನ ಜನ್ಮ ನೆನಪಾಗಬೇಕು. ಜನವರಿ 26ರಂದು ರಾಷ್ಟ್ರಗೀತೆ ಮೊಳಗುವಾಗ ರಾಯಣ್ಣನ ಬಲಿದಾನ ಮನಸ್ಸಿನಲ್ಲಿ ನಿಂತಿರಬೇಕು. ರಾಯಣ್ಣನ ಹೆಸರು ಕೇಳಿದಾಗ ಎದೆ ಗಟ್ಟಿಯಾಗುತ್ತದಾ? ಕಣ್ಣು ಒದ್ದೆಯಾಗುತ್ತದಾ? ರಕ್ತ ಕುದಿಯುತ್ತದಾ? ಸಂಗೊಳ್ಳಿ ರಾಯಣ್ಣ ಗಲ್ಲಿಗೇರುವಾಗಲೂ ಸಹ ಧೃತಿಗೆಡದೆ, ನಾನು ಇಂದು ಸತ್ತರೆ ಏನಾಯಿತು, ಈ ಭಾರತ ಮಾತೆಯ ಗರ್ಭದಲ್ಲಿ ಮತ್ತೆ ಮತ್ತೆ ಹುಟ್ಟಿ ಬರುತ್ತೇನೆ, ಭಾರತಕ್ಕೆ ಸ್ವತಂತ್ರ ಸಿಗುವವರೆಗೂ ಹುಟ್ಟಿ ಬರುತ್ತೇನೆ, ಈ ಬ್ರಿಟಿಷರು ರಾತ್ರೋರಾತ್ರಿ ಭಾರತವನ್ನು ಬಿಟ್ಟು ತೊಲಗುವ ಪರಿಸ್ಥಿತಿಯವರೆಗೆ ಬರುತ್ತದೆ ಎಂದು ಹೇಳಿ ನೇಣಿಗೆ ಶರಣಾದ. ಇಂಥ ಒಂದು ವೀರಗಾಥೆಗೆ ಭಾರತಾಂಬೆ ಕೊಟ್ಟ ಉಡುಗೊರೆ. ರಾಯಣ್ಣ ಹುಟ್ಟಿದರೆ ಅದು ಸ್ವತಂತ್ರ ದಿನ, ರಾಯಣ್ಣ ಗಲ್ಲಿಗೇರಿದರೆ ಅದು ಗಣರಾಜ್ಯೋತ್ಸವ ದಿನ. ಜೈ ಭಾರತಾಂಬೆ, ಜೈ ಭುವನೇಶ್ವರಿ.